ಓಕೆ ಫ್ರೆಂಡ್ಸ್, 24 ಅವರ್ಸ್ ಆದಮೇಲೆ ನಿಮ್ಮ ಜಿಮೇಲ್ಗೆ ಅಪ್ಸ್ಟಾಕ್ ಕಡೆಯಿಂದ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ಅಪ್ಸ್ಟಾಕ್ ಆ್ಯಪ್ನ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅದನ್ನು ಓಪನ್ ಮಾಡಿ ನೆಕ್ಸ್ಟು ಈ ರೀತಿ ನಿಮಗೆ ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಆಗಲೇ ಒಂದು 6 ಡಿಜಿಟ್ ಒಂದು ಪಿನ್ನ ಸೆಟ್ ಮಾಡಿರ್ತೀರಲ್ಲ, ಅದನ್ನು ಇಲ್ಲಿ ಹಾಕ್ಬಿಟ್ಟು ರಿಜಿಸ್ಟರ್ ಆಗಿ ನೆಕ್ಸ್ಟು ಇಂಟರ್ಫೇಸು ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ನೀವು ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ಗೆ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡೋಕ್ಕೆ ಹೇಳಬೇಕು. ನಿಮಗೆ ಟೋಟಲ್ ಅಮೌಂಟು ಸಿಗುತ್ತೆ. ಇಲ್ಲಾಂದರೆ ಬರೀ ಅಕೌಂಟ್ ಓಪನಿಂಗ್ ಮಾಡಿರೋ ಅಮೌಂಟ್ ಮಾತ್ರ ಸಿಗೋದು ನಿಮಗೆ. ಸೊ ಇವಾಗ ನೆಕ್ಸ್ಟು ಇಲ್ಲಿ ನೀವು ಯಾವುದಾದ್ರೂ ಒಂದು ಕಂಪ್ನಿದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸರ್ಚ್ ಮಾಡಿ ಎಸ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. 16 ರೂಪೀಸ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಸ್ಟಾಕು ಇದೆ ಅನ್ನೋದು ಗೊತ್ತಾಗುತ್ತೆ. ಕ್ವಾಂಟಿಟಿ ಎಷ್ಟು ಮತ್ತು ಬಿಡ್ ಎಷ್ಟು ಅದೆಲ್ಲ ನಿಮಗೆ ಇಲ್ಲಿ ನೋಡ್ಕೊಬೋದು. ಇಲ್ಲಿ ಚಾರ್ಟಲ್ಲಿ ನೋಡ್ಕೊಬೋದು ಎಷ್ಟು ವರ್ಷದ ಹಿಂದೆ ಯಾವ ಥರ ಕ್ಯಾಂಡಲು ಹೋಗಿದೆ, ಕಂಪ್ನಿ ಯಾವ ಥರ ಹೋಗಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ನ್ಯೂಸ್ ಕೂಡ ನೋಡಿಕೊಂಡು ತಿಳ್ಕೊಬೋದು ಯಾವ್ಯಾವ ರೀತಿ ಹೋಗಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ಫಂಡಮೆಂಟಲ್ ಕೂಡ ಕೊಟ್ಟಿರ್ತಾರೆ. ಇದನ್ನ ನೀವೇ ಒಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಬ್ಯಾಕ್ ಬರ್ತೀನಿ, ನಾನು ಪ್ಲಸ್ ಅಂತ ಕೊಡ್ತೀನಿ ಇದ್ರ ಮೇಲೆ. ಅಂದರೆ ಇದು ನನ್ನ ವಿಶ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಸುಮ್ಮನೆ ತೋರಿಸ್ತೆ ಯಾವ ರೀತಿ ಮಾಡೋದು ಅಂತ. ಸೊ ಓಕೆ, ಇವಾಗ ನೆಕ್ಸ್ಟು ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯಡ್ ಫಂಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಅಮೌಂಟ್ನ ಇಲ್ಲಿ ನೀವು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲಿ ಆ್ಯಡ್ ಮಾಡಿ. ಕಡಿಮೆ ರೇಟಿಂದನೂ ಕೂಡ ಟ್ರೇಡ್ನ ಮಾಡ್ಬೋದು. 100 ರೂಪೀಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. UPI ಐಡಿಯಿಂದ ಅಂದರೆ ಪೇಟಿಎಮ್ಮು, ಫೋನ್ಪೇದಿಂದನೂ ನೀವು ಪೇ ಮಾಡ್ಕೋಬೋದು. ಇಲ್ಲ ಡೈರೆಕ್ಟ್ ಬ್ಯಾಂಕಿಂದನೂ ನೀವು ಪೇ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಮಾಡಿದರೆ ನಿಮಗೆ 7 ರೂಪೀಸ್ ಚಾರ್ಜಸ್ ತೊಗೋತಾರೆ. UPI ಐಡಿಯಿಂದನೇ ನೀವು ಆರಾಮಾಗಿ ಮಾಡಿ. ಕಂಟಿನ್ಯೂ ವಿತ್ UPI ಐಡಿ ಅಂತ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟು ನಾನು ಪೇಟಿಎಮ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಟಿಎಮ್ಗೆ ಅದು ರೀಡೈರೆಕ್ಟಾಗಿ ತೊಗೊಂಡೋಗುತ್ತೆ. ಇಲ್ಲಿ ಪೇ 100 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮದು 6 ಡಿಜಿಟು ಪಿನ್ ಇಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡಿ. ಓಕೆ, ನೋಡ್ತಾ ಇರ್ಬೋದು ಇವಾಗ ಪೇಡ್ ಸಕ್ಸಸ್ಫುಲ್ ಅಂತ ಬಂತು. ಇವಾಗ ಮತ್ತೆ ಅದು ಅಪ್ಸ್ಟಾಕ್ಗೆ ತೊಗೊಂಡೋಗುತ್ತೆ. ನೋಡ್ತಾ ಇರ್ಬೋದು ಅಮೌಂಟು ನಿಮ್ಮ ಅಕೌಂಟ್ಗೆ ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಮೇಲೆ ಮೆಸೇಜ್ ಕೂಡ ಬಂತು. ಇವಾಗ ನೆಕ್ಸ್ಟು ಇಲ್ಲಿ ನಾನು ಆಲ್ರೆಡಿ ಎಸ್ ಬ್ಯಾಂಕ್ದು ಸೇವ್ ಮಾಡ್ಕೊಂಡಿದ್ದೆ. ಅದೇ ಸ್ಟಾಕ್ನ ನಿಮಗೆ ಬೈ ಮಾಡಿ ತೋರಿಸ್ತೀನಿ. ಬೈ ಆ್ಯಂಡ್ ಸೆಲ್ ಮಾಡೋದು ಹೆಂಗೆ ಅಂತ ಅನ್ನೋದನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್ ಬ್ಯಾಂಕ್ ಮೇಲೆ ಗ್ರೀನ್ ಕಲರ್ ಬೈ ಅಂತ ಇದೆ, ರೆಡ್ ಕಲರ್ ಸೆಲ್ ಅಂತ ಇದೆ. ಇಲ್ಲಿ ನಾನು ಬೈ ಮೇಲೆ ಕ್ಲಿಕ್ ಮಾಡ್ತೀನಿ. ಬೈ ಮೇಲೆ ಕ್ಲಿಕ್ ಮಾಡಿ ಕ್ವಾಂಟಿಟಿ ನೀವು ಎಷ್ಟು ತೊಗೊಬೇಕು ಅನ್ಕೋತೀರಾ ಅಷ್ಟು ನೀವು ತೊಗೊಬೋದು. ನಾನು ಸುಮ್ಮನೆ ತೋರ್ಸೋಕ್ಕೆ ಅಂತ ಒಂದು 2 ಅಂತ ಹಾಕ್ತೀನಿ. NSE ಮೇಲೆ ಹಾಕ್ತೀನಿ. NSE ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ನಾನು ಮಾರ್ಕೆಟ್ ರೇಟ್ಗೆ ತೊಗೊತೀನಿ. ಇಲ್ಲಿ ಲಿಮಿಟ್ ಅಂತ ಇದೆ. ಲಿಮಿಟ್ ಅಂದರೆ ನೀವು ಪ್ರೈಸ್ನಲ್ಲಿ ಸೆಟ್ ಮಾಡ್ಕೋಬೋದು. ಇಲ್ಲಿ ಪ್ರೈಸು ಮಾರ್ಕೆಟ್ ಅಂತಲೇ ಹಾಕ್ತಾಯಿದ್ದೀನಿ. ಮಾರ್ಕೆಟ್ ರೇಟ್ ಎಷ್ಟಿದೆ ನೋಡಿ ಅಷ್ಟಕ್ಕೇ ಅದು ತೊಗೊಳುತ್ತೆ. ಇಲ್ಲಿ ಮೇನ್ ನೀವು ಇಲ್ಲಿ ಇಂಟ್ರಾಡೇ ಮತ್ತು ಡೆಲಿವರಿ ಅಂತ ಇದೆ. ಲಾಂಗ್ ಟರ್ಮ್ ಡೆಲಿವರಿ ಅಂದರೆ ಲಾಂಗ್ ಟರ್ಮು. ನೀವು ಇವತ್ತು ಪರ್ಚೇಸ್ ಮಾಡಿ ಅದನ್ನ ಮತ್ತೆ ಯಾವಾಗಾದ್ರೂ ನೀವು ಸೆಲ್ನ ಮಾಡ್ಬೋದು. ಇಂಟ್ರಾಡೇ ಅಂತ ಇದೆಯಲ್ಲ ಅಂದರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದು. ಸೊ ನಾನು ಡೆಲಿವರಿ ಅಂತಂದೇ ಹಾಕ್ತಾನೆ. ಡೆಲಿವರಿ ಮೇಲೇ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಮಾರ್ಕೆಟ್ ಅಂತ ಕೊಡ್ತೀನಿ. ರಿವ್ಯೂ ಬೈ ಆರ್ಡರ್ ಅಂತ ಇದೆ. ನೀವು ಬೇಕಾದರೆ ಇಂಟ್ರಾಡೇನೇ ಮಾಡಿಕೊಂಡು ಇವತ್ತೇ ಸೆಲ್ ಮಾಡಿ ಇವತ್ತೇ ತೊಗೊಬೋದು. ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ತೀನಿ. ರಿವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಸ್ಟಿಮೇಟೆಡ್ ಚಾರ್ಜಸ್ಸು 1 ರೂಪೀಸ್ ಅಂತ ಇದೆ. ಕ್ವಾಂಟಿಟಿ 2 ಇದೆ. ಓಕೆ, ಇದನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ಎಸ್ ಬ್ಯಾಂಕ್ದು ಒಂದು ಸ್ಟಾಕ್ನ ನಾನು ಕಂಪ್ಲೀಟಾಗಿ ಬೈ ಮಾಡಿದೆ. ಯು ಡೋಂಟ್ ಹ್ಯಾವ್ ಎನಿ ಆರ್ಡರ್ಸ್ ಆ್ಯಟ್ ದ ಮೂಮೆಂಟ್ ಅಂತ ಇದೆ. ಅಂದರೆ ಇನ್ನೂ ತೊಗೊಂಡಿರಲ್ಲ, ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಪೋರ್ಟ್ಫೋಲಿಯೋ ಮೇಲೆ ಬರ್ಬೋದು. ಇಲ್ಲಿ ಪೊಸಿಷನ್ ಮೇಲೆ ನೋಡಿ, ಪೊಸಿಷನ್ 1 ಅಂತ ಇದೆ. ರೆಗ್ಯುಲರ್ಲಿ 2 ಡೇಸ್ ಓವರಾಲ್ ಅಂತ ಇದೆ. ಸೊ ಇಷ್ಟು ಮಾಡಿದರೆ ನಿಮ್ಮದು ಫಸ್ಟ್ ಅಕೌಂಟ್ ಓಪನ್ ಮಾಡಿದ ಮೇಲೆ ಫಸ್ಟ್ ಟ್ರೇಡು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇದು ಹೋಲ್ಡಿಂಗ್ಸ್ಗೆ ಬಂದಮೇಲೆ ನಿಮಗೆ ಅಮೌಂಟು ಎಷ್ಟು ಡೌನ್ ಆಗಿದೆ, ಎಷ್ಟು ರಿಟರ್ನ್ ಬರ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಒಂದು ಟ್ರೇಡಿಂಗ್ನ ಕಂಪ್ಲೀಟ್ ಮಾಡಿರ್ತೀರ. ಸೊ ಅದಕ್ಕೆ ನಿಮ್ಮದು ಅಮೌಂಟು ಎಷ್ಟು ಶೇರ್ನ ತೊಗೊಂಡಿರ್ತೀರ, ಎಷ್ಟು ಶೇರ್ನ ಬೈ ಮಾಡಿರ್ತೀರ ಅಷ್ಟು ಅಮೌಂಟ್ ಇಲ್ಲಿ ಹೋಗಿರುತ್ತೆ. ಸೊ ನೀವು ವಾಪಸ್ ಇದನ್ನ ನೀವು ಸೆಲ್ ಮಾಡಿ ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಇಲ್ಲಿ ಆ್ಯಡ್ ಫಂಡ್ ಮೇಲೆ ಬರುತ್ತೆ. ಓಕೆ ಫ್ರೆಂಡ್ಸ್, ಮತ್ತು ಇವಾಗ ಇದನ್ನ ಮತ್ತೆ ಸೆಲ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಬೇಕು. ಆರ್ಡರ್ ಕಂಪ್ಲೀಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟು ಇಲ್ಲಿ ಹಿಸ್ಟ್ರಿ ಅಂತ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ಸೆಲ್ ಮಾಡಬೇಕಲ್ವ. ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಸ್ಕ್ರಿಪ್ಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ಸೆಲ್ ಅಂತ ಇದೆಯಲ್ಲ ಇಲ್ಲಿ ಸೆಲ್ ಅಂತ ರೆಡ್ ಮೇಲೆ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎಷ್ಟು ಶೇರ್ನ ಪರ್ಚೇಸ್ ಮಾಡಿದ್ದೀರಾ, ಎಷ್ಟು ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಹಾಕಿ. ನಾನು 2 ಶೇರ್ನ ಪರ್ಚೇಸ್ ಮಾಡಿದ್ದೆ. ಇವಾಗ ಮತ್ತೆ 2 ಶೇರ್ನ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನೆಕ್ಸ್ಟು ಹಾಕಿದ್ದೀನಿ. ಮಾರ್ಕೆಟ್ ಇದನ್ನು ಹಾಕಿದ್ದೀನಿ. ಸೊ ಇವಾಗ ಮತ್ತೆ ಸ್ವೈಪ್ ಟು ಸೆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಬೈ ಕೂಡ ಮಾಡಿದೆ, ಸೆಲ್ ಕೂಡ ಮಾಡಿದೆ. ಕಂಪ್ಲೀಟ್ ಆಯಿತು. ಇವಾಗ ಹಿಸ್ಟರಿನಲ್ಲಿ 2 ಅಂತ ತೋರಿಸ್ತಾ ಇದೆ. ಇವಾಗ ಮತ್ತೆ ಪೋರ್ಟ್ಫೋಲಿಯೋಗೆ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು
ಇಲ್ಲಿ ಕ್ಲೋಸ್ ಅಂತ ಬಂತು ಆಲ್ರೆಡಿ. ಮತ್ತು ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪರ್ಚೇಸ್ ಮಾಡಿದ್ದೀರಲ್ಲ ಆ ಅಮೌಂಟು ನಿಮ್ಮ ಅಕೌಂಟ್ಗೆ ವಾಪಸ್ ಬಂದು ಆ್ಯಡ್ ಆಯಿತು. ಸೊ ಇದನ್ನು ಯಾವ ರೀತಿ ನೀವು ಮತ್ತೆ ನಿಮ್ಮ ಅಕೌಂಟ್ಗೆ ತೊಗೊಬೋದು ಅಂತ ಅಂದರೆ ವಿಡ್ರಾ ಫಂಡ್ಸ್ ಅಂತ ಇದೆಯಲ್ಲ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ₹2 ಅಂತ ಹಾಕ್ತಾ ಇದ್ದೀನಿ. ಮಿನಿಮಮ್ಮು 105 ಅಥವಾ 110 ರೂಪಾಯಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಮಿನಿಮಮ್ ಅಮೌಂಟು ₹100 ಮೇಲೇ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಆಗೋದು. ಓಕೆ ಫ್ರೆಂಡ್ಸ್, ಇವಾಗ ನೀವು ವಿಡ್ರಾ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಆ ಅಮೌಂಟು ವಿಡ್ರಾಯಬಲ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಅಲ್ಲಿ ಬಂದು ಇನ್ನೂ ಆ್ಯಡ್ ಆಗಿರಲ್ಲ. ಯಾಕೆಂದರೆ ನೀವು ಇವಾಗ ತಾನೇ ಟ್ರೇಡಿಂಗ್ನ ಕಂಪ್ಲೀಟ್ ಮಾಡಿರ್ತೀರ. ಸೊ ಅದು ಇನ್ನೂ ಅಪ್ಡೇಟ್ ಆಗಿರಲ್ಲ. ಅದು ಅಪ್ಡೇಟ್ ಆಗೋದಕ್ಕೆ 24 ಅವರ್ಸು ಟೈಮ್ ಬೇಕಾಗುತ್ತೆ. ಒಂದು ದಿನ ಬಿಟ್ಟು ವಿಡ್ರಾಯಬಲ್ ಬ್ಯಾಲೆನ್ಸ್ನಲ್ಲಿ ಅಮೌಂಟ್ ಬಂದು ಆ್ಯಡ್ ಆಗಿರುತ್ತೆ. ಅದನ್ನು ನೀವು ಓಪನ್ ಮಾಡಿಕೊಂಡು ವಿಡ್ರಾ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ತೊಗೋಬೋದು. ಸೊ 24 ಅವರ್ಸು ವೇಟ್ ಮಾಡಿ, ನಂತರ ನೀವು ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ಸಕ್ಸಸ್ಫುಲ್ ಆಗಿ ಒಂದು ಟ್ರೇಡ್ನ ಕಂಪ್ಲೀಟ್ ಕೂಡ ಮಾಡಿದ್ರಿ ಹಾಗೂ ಅಮೌಂಟನ್ನು ವಿಡ್ರಾ ಕೂಡ ಮಾಡ್ಕೊಂಡಿರ್ತೀರಾ. ಇವಾಗ ನೆಕ್ಸ್ಟು ಅರ್ನಿಂಗ್ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ನಿಮ್ಮ ಅಕೌಂಟ್ ಸೆಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿವಾರ್ಡ್ಸ್ ಅಂತ ಸೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ನೀವು ಗೆಟ್ ಅಪ್ ಟು 500 ಫಾರ್ ರೆಫರಿಂಗ್ ಯುವರ್ ಫ್ರೆಂಡ್ ಟು ಅಪ್ಸ್ಟಾಕ್ ಅಂತ ಇದೆ. ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಅಕೌಂಟನ್ನು ಮಾಡಿಸಿದ್ರೆ ನಿಮಗೆ ₹500. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಹೌ ಡಸ್ ಇಟ್ ವರ್ಕ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಹಿಯರ್ ಈಸ್ ಹೌ ಇಟ್ ವರ್ಕ್ಸ್ ಅಂತ ತೋರಿಸ್ತಾ ಇದೆ. ಇನ್ವೈಟ್ ಯುವರ್ ಫ್ರೆಂಡ್ ಅಪ್ಸ್ಟಾಕ್ ಆ್ಯಂಡ್ ಅರ್ನ್ 300 ವೆನ್ ದೇ ಓಪನ್ ಅಕೌಂಟ್. ಅಂದರೆ ಅವರು ಯಾವಾಗ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿ ಅಕೌಂಟನ್ನು ಓಪನ್ ಮಾಡ್ತಾರೆ ಆವಾಗ ನಿಮಗೆ ₹300 ಸಿಗುತ್ತೆ. ಮತ್ತು ಗೆಟ್ ಆ್ಯನ್ ಅಡಿಷನಲ್ 200 ವೆನ್ ದೇ ಪ್ಲೇಸ್ ದೇರ್ ಫಸ್ಟ್ ಟ್ರೇಡ್ ಅಂತ ಇದೆ. ಅಕೌಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ₹300 ಸಿಗುತ್ತೆ. ಮತ್ತು ಅವರು ತಮ್ಮ ಫಸ್ಟ್ ಟ್ರೇಡನ್ನು ಕಂಪ್ಲೀಟ್ ಮಾಡಿದರೆ, ಒಂದು ಶೇರನ್ನು ಪರ್ಚೇಸ್ ಮಾಡಿ ಸೆಲ್ ಮಾಡಿದ್ರೆ ಮಿಕ್ಕಿರೋ ₹200 ನಿಮ್ಮ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗುತ್ತೆ. ಅಂದರೆ ಟೋಟಲ್ ಆಗಿ ₹500 ಬಂದು ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಟೋಟಲ್ ಆಗಿ ಒಬ್ಬರಿಂದ ₹500 ಸಿಗುತ್ತೆ. ಇವಾಗ ಲಿಂಕನ್ನು ಹೇಗೆ ಶೇರ್ ಮಾಡೋದು ಅಂತಂದರೆ ಇಲ್ಲಿ ಶೇರ್ ಲಿಂಕ್ ವಯಾ ವಾಟ್ಸಪ್ ಅಂತ ಇದೆ, ಮತ್ತು ನೀವು ಶೇರ್ ಯೂಸಿಂಗ್ ಅದರ್ ಆ್ಯಪ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ವಾಟ್ಸಪ್ ಮುಖಾಂತರನಾದರೂ ನೀವು ಕಳಿಸ್ಬೋದು ಅಥವಾ ನೀವು ಬೇರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಿರುತ್ತಲ್ಲ ಅದಕ್ಕೆ ಕೂಡ ನೀವು ಶೇರ್ ಮಾಡ್ಬೋದು. ಶೇರ್ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಶೇರ್ ಲಿಂಕ್ ವಯಾ ವಾಟ್ಸಪ್ ಅಂತ ಇದೆ. ಇದರಲ್ಲಿ ನೀವು ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಗ್ರೂಪ್ಸು ಮತ್ತು ಗ್ರೂಪ್ ಯಾವುದಾದ್ರೂ ಇರುತ್ತೆ ನೋಡಿ, ಅದಕ್ಕೆ ನೀವು ಶೇರ್ ಮಾಡಿ ಅವ್ರಿಗೆ ಈ ರೀತಿ ಅಂತ ಹೇಳಿ ನನ್ನ ವಿಡಿಯೋನ ಕಳಿಸಿ ಮತ್ತು ನಿಮ್ಮ ಲಿಂಕನ್ನು ಕಳಿಸಿ, ಈ ರೀತಿ ಮಾಡಿಕೊಂಡ್ರೆ ಹಣ ಸಿಗುತ್ತೆ ಅಂತ ಹೇಳಿ ಅವ್ರಿಗೂ ರೆಫರ್ ಮಾಡಿಸಿ ಅಕೌಂಟ್ನ ಕ್ರಿಯೇಟ್ ಮಾಡಿಸಿ ರೆಫರ್ ಆ್ಯಂಡ್ ಅರ್ನ್ ಮನೆಯಲ್ಲೇ ಕೂತ್ಕೊಂಡು ಹಣನ ಮಾಡ್ಬೋದು. ಇದು 100% ಆಗಿ ಅಮೌಂಟು ಸಿಗುತ್ತೆ. ಸೊ ವಿಡಿಯೋನ ನೋಡೋದಲ್ಲ ಫ್ರೆಂಡ್ಸ್, ಮತ್ತು ಇನ್ನೂ ಏನಕ್ಕೆ ತಡ ಮಾಡ್ತಾ ಇದ್ದೀರಾ, ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಎಂಡ್ ಸ್ಕ್ರೀನ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ. ಅದೇ ರೀತಿ ನೀವು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕ್ರಿಯೇಟ್ ಮಾಡಿಸಿ ಹಾಗೂ ಈ ವಿಡಿಯೋ ನೋಡಿಕೊಂಡು ಟ್ರೇಡ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಳ್ಳಿ. ರೀತಿ ಟ್ರೇಡ್ ಮಾಡಿ ಹಣ ಮಾಡಿ. ಹಾಗೂ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಆಫರು ಇನ್ನೂ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಯಾಕಂದರೆ ಮುಂದೆ ಕಡಿಮೆ ಕೂಡ ಮಾಡ್ಬೋದು. ಲಾಸ್ಟ್ ವೀಕಲ್ಲಿ ಬರೀ ₹200 ಅಂತ ಕೊಟ್ಟಿದ್ರು, ಇವಾಗ 500 ಅಂತ ಆಗಿದೆ. ಸೊ ಬೇಗ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ₹200 ತಗೊಳ್ಳಿ. ಮುಂದೆ ಕಡಿಮೆ ಆದರೆ ನಿಮಗೆ ಬೇಜಾರಾಗುತ್ತೆ. ಸೊ ಹಾಗೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಅಕೌಂಟನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿ.